ಮೀಟಿಂಗ್ ಅಲ್ಲ. ಅಶ್ವವೇಗ ನ್ಯೂಸ್ಗೆ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ನಾವು ಆವಾಗ ಡಿನ್ನರ್ಗೆ ಹೋಗ್ತಾ ಇರ್ತೀವಿ, ಅದು ಮೀಟಿಂಗ್ ಅಲ್ಲ, ಜಸ್ಟ್ ಕ್ಯಾಶುಯಲ್ ಡಿನ್ನರ್ ಅಷ್ಟೇ. ಡಿನ್ನರ್ಗೆ ಅಂತ ನಾವು ಆವಾಗ ಸೇರ್ತಾ ಇರ್ತೀವಿ. ಡಿನ್ನರ್ ಬೇರೆ, ಮೀಟಿಂಗ್ ಬೇರೆ, ಮೀಟಿಂಗ್ ಮಾಡೋದೇ ಬೇರೆ ಅಂತ ಹೇಳ್ತಿದ್ದಾರೆ ದಿನೇಶ್ ಗುಂಡೂರಾವ್. ಶಾಸಕರು ದೆಹಲಿ ಹೋಗೋದ್ರಲ್ಲಿ ವಿಶೇಷತೆ ಇಲ್ಲ. ಹೌದು ಬಿಡಿ, ನಂಬ್ತೀವಿ ನಾವು. ಹೈಕಮಾಂಡ್ ನಾಯಕರ ಭೇಟಿಗೆ ಹೋಗಿರ್ತಾರೆ, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೀವಿ ಅಂತ ಹೇಳ್ಬಿಟ್ಟು ದಿನೇಶ್ ಗುಂಡೂರಾವ್ ಅವರು ಹೇಳ್ತಾ ಇದ್ದಾರೆ. ಇದೇನಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ಇದಕ್ಕೆ ಕಂಡಿದ್ದಕ್ಕೆ ಒಂದ್ಸಲ ಕನ್ನಡಿ ಹಿಡಿಬೇಕಾ ಅಂತ ಪ್ರಶ್ನೆ ಅರೈಸ್ ಆಗತ್ತೆ ನಮ್ಗಿಲ್ಲಿ. ಎಲ್ಲವೂ ಕೂಡ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಬಟ್ ಈ ರೀತಿಯಾದಂತಹ ಹೇಳಿಕೆಗಳು ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಸಚಿವರಾದಂತ ದಿನೇಶ್ ಗುಂಡೂರಾವ್ ಅವರಿದ್ದಾರೆ. ಅವರೊಟ್ಟಿಗೆ ಮಾತಾಡ್ಸೋಣ. ಸರ್, ನಿನ್ನೆ ಅಷ್ಟೇ ಒಂದು ಡಿನ್ನರ್ ಮೀಟಿಂಗ್ ಕೂಡ ಸೇರಿದ್ರಿ ನೀವು ಮತ್ತೆ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ. ಏನೆಲ್ಲ ಚರ್ಚೆಗಳಾಯ್ತು ಸರ್? ಮೀಟಿಂಗ್ ಅಲ್ಲ, ಡಿನ್ನರ್ ಅಷ್ಟೇ. ಡಿನ್ನರ್ ಮಾಡಬಾರ್ದು ನಾವು ಏನು ಸರ್? ಅಂದ್ರೆ ನಾಯಕತ್ವ ಬದಲಾವಣೆ ಯಾವಾಗ ಕೇಳಿ ಬರುತ್ತೆ, ಆ ಸಂದರ್ಭದಲ್ಲಿ ಈ ತರ ಡಿನ್ನರ್ ಮೀಟಿಂಗ್ ಗಳು ಕಾಣ್ ಬರುತ್ತೆ, ಯಾಕೆ ಅಂತ? ಅವಾಗ ಸೇರ್ತಾನೆ ಇರ್ತೀವಿ. ನಿಮ್ಗೆ ಎಲ್ಲಾ ಮೀಟಿಂಗ್ ಅಲ್ಲೂ ಕೂಡ ನಿಮ್ಮ ಒಂದು ಇದಕ್ಕೋಸ್ಕರ ನೀವು ಹೇಳ್ತೀರಾ, ಅದೆಲ್ಲ ಏನೂ ಇಲ್ಲ. ನಾವು ಸಹಜವಾಗಿ ಸೇರ್ತೀವಿ. ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್, ಕ್ಯಾಬಿನೆಟ್ ದಿವಸ ಕ್ಯಾಬಿನೆಟ್ ಇರಲಿಲ್ಲ, ಸೇರಿದ್ದು ಅಷ್ಟೇ. ಅದ್ರಲ್ಲಿ ದೊಡ್ಡ ವಿಷಯ ಏನಲ್ಲ. ಸರ್, ಯಾಕೆ ಇದು ವಿಶೇಷತೆ ಪಡ್ಕೊಳ್ಳುತ್ತೆ ಅಂದ್ರೆ, ಇದೇ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಆಪ್ತರಾಗಿ ಗುರುತಿಸಿಕೊಂಡಂತ ಒಂದಿಷ್ಟು ಶಾಸಕರು ಡೆಲ್ಲಿಗೆ ಹೋಗ್ತಾರೆ. ಅದೇ ಸಂದರ್ಭದಲ್ಲಿ ನೀವು ದಿಢೀರ್ ಅಂತ ಮೀಟಿಂಗ್ ಸೇರೋದು ಇದು ತುಂಬಾ ಕುತೂಹಲ ಮೂಡಿಸುತ್ತೆ ಸರ್. ಏನ್ ನಾಯಕತ್ವ ಬದಲಾವಣೆ ಚರ್ಚೆನಾ ಏನಾದ್ರೂ ಇತ್ತ ಸರ್? ಇಲ್ಲ, ದಿಢೀರ್ ಅಂತ ಪದ ನಿಮ್ದಿರುವಂತದ್ದು. ದಿಢೀರ್ ಅಂತ ಏನಿಲ್ಲ. ಮತ್ತು ಮೀಟಿಂಗು ಅಲ್ಲ, ಅದು ಊಟಕ್ಕೆ ಸೇರಿರುವಂತದ್ದು. ಸಭೆ ಮಾಡೋದು ಬೇರೆ, ಊಟಕ್ಕೆ ಸೇರೋದು ಬೇರೆ. ಇದು ಖಾಸಗಿಯ ಒಂದು ವಿಷಯ. ಮತ್ತು ಡೆಲ್ಲಿಗೆ ಹೋಗೋದು ಬರೋದು ಇದ್ದೇ ಇರ್ತದೆ. ನಮ್ಮ ಹೈಕಮಾಂಡ್ ಡೆಲ್ಲಿ ಇದೆ, ನಮ್ಮ ಲೀಡರ್ಸ್ ಹೋಗ್ತಾರೆ ಬರ್ತಾರೆ. ಅದ್ರಲ್ಲೇನು ಹೊಸ ವಿಷಯ ಏನು? 2 ವರ್ಷ ಇದನ್ನೇ ಹೇಳ್ತಾ ಇದ್ದೀರಾ ನೀವು. ಸುಮ್ಮನೆ ಈಗ ಅದೇನು ದೊಡ್ಡ ವಿಷಯ ಏನಲ್ಲ. ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ, ಎಲ್ಲರೂ ಒಂದಾಗಿದ್ದೇವೆ. ನಮ್ಮ ಶಾಸಕರಲ್ಲಿ ಯಾವ ವ್ಯತ್ಯಾಸ ಇಲ್ಲ, ಎಲ್ಲರೂ ನಾವು ಒಂದಾಗಿದ್ದೇವೆ. ಸರ್, ಇವತ್ತು ಯಾಕೆ ಮಹತ್ವ ಪಡೆದುಕೊಳ್ಳುತ್ತೆ ಅಂದ್ರೆ, ಈ 21ನೇ ತಾರೀಕು ಡಿ ಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅಂತ ಒಂದಿಷ್ಟು ಮಾತುಗಳು, ವದಂತಿಗಳು ಕೇಳಿಬಂದಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಡೆಲ್ಲಿಗೆ ಹೋಗಿರೋದು. ಇನ್ನು ಊಹಾಪೋಗಳಿಗೆಲ್ಲ ನಾವು ಉತ್ತರ ಕೊಡಕ್ಕಾಗಲ್ಲ. ನೀವೇ ಸೃಷ್ಟಿ ಮಾಡ್ಕೊಂಡು, ನೀವೇ ಡೇಟ್ಗಳು ಹೇಳ್ಕೊಂಡು, ನೀವೇ ಈ ತರ ವದಂತಿಗಳು ಬಂದಿ ಅಂತ ಹೇಳಿದ್ರೆ ನಾನೇನು ಉತ್ತರ ಕೊಡಕ್ಕಾಗಲ್ಲ. ಈ ತರ ಯಾವ ಗೊಂದಲ ನಮ್ಮಲ್ಲಿ ಇಲ್ಲ. ನಮ್ಮ ಯಾವ ಕಾರ್ಯಕರ್ತರಲ್ಲೂ ಇಲ್ಲ, ಶಾಸಕರಲ್ಲೂ ಇಲ್ಲ, ಯಾರಲ್ಲೂ ಇಲ್ಲ. ಅದಕ್ಕೋಸ್ಕರ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ, ಏನು ಸಮಸ್ಯೆ ಇಲ್ಲ, ಯಾವ ಬೆನ್ನಮತ್ತನೂ ಇಲ್ಲ. ಸರ್, ಜೊತೆಗೆ ಡಿ ಕೆ ಸುರೇಶ್ ಅವರು ಒಂದು ಮಾತನ್ನ ಹೇಳ್ತಾರೆ, ತ್ಯಾಗ ಮಾಡೋದಕ್ಕೆ ರೆಡಿ ಇದೀವಿ ಅಂತ. ಅದು ನೀವು ಅವ್ರಿಗೆ ಕೇಳಿಯಪ್ಪ, ನನಗೆ ಗೊತ್ತಿಲ್ಲ. ಮತ್ತೆ ಡಿ ಕೆ ಸುರೇಶ್ ಅವರು ಹೇಳ್ತಾರೆ, ಪ್ರಾಮಿಸ್ ಮಾಡದಂತೆ ಸಿದ್ದರಾಮಯ್ಯ ಅವರು ಕೊಡ್ತಾರಾ ಅಂತ ಹೇಳಿ. ನೋಡಪ್ಪ, ನೀವು ಏನೇನೋ ಹೇಳ್ತಾ ಇದ್ದೀರಾ, ನನಗಂತೂ ಗೊತ್ತಿಲ್ಲ. ಅವ್ರು ಯಾವ ರೀತಿಯಾಗಿ ಹೇಳಿದ್ದಾರೆ, ಯಾವ ಅರ್ಥದಲ್ಲಿ ನನಗೆ ಗೊತ್ತಿಲ್ಲ. ನೋಡೋಣ. ಓಕೆ. ಇದಾಗಿತ್ತು ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಶಿವಮೂರ್ತಿ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.